ಅವರಿಗೆಲ್ಲರಿಗೂ ಕೂಡ ವಚನ ಪುಸ್ತಕವನ್ನ ಕೊಟ್ಟು ಶರಣ ಜ್ಞಾನವನ್ನ ಅರಿಯುವಂತಹ ಕಾರ್ಯಕ್ರಮವನ್ನ ನಾವು ಮಾಡ್ಕೊಳ್ಳೋಣ. ಈಗ ಒಟ್ಟು 5 ಗುಂಪುಗಳಾಗಿದೆ. ಇಲ್ಲಿ ಯಾವುದು ಕೂಡ ಮೋಸ ಆಗಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ನೀವೇ ಮಾಡ್ಕೊಳ್ಳಿ ಅಂದ್ರೆ ಬಲ್ಲವರೊಂದು ಗ್ರೂಪ್, ಇನ್ನೊಂದು ಗ್ರೂಪ್, ಆ ರೀತಿ ಸ್ನೇಹಿತರು ಇವರೆಲ್ಲ ಒಂದಾಗ್ಬಿಡ್ತಾರೆ. ಇಲ್ಲಿ ನಾವು ಆ ರೀತಿ ಮಾಡಿಲ್ಲ. ಇಲ್ಲಿ ಮೊದಲನೇ ಗ್ರೂಪ್ ಬಸವಣ್ಣನ ಗ್ರೂಪ್. ಯಾವುದು ಮೊದಲನೇ ಗ್ರೂಪ್? ಬಸವಣ್ಣ ರೆಡಿ ಇದೀರಲ್ಲ. ಎರಡನೇ ಗ್ರೂಪ್ ಅಕ್ಕ ಮಹಾದೇವಿ, ಜಗನ್ಮಾತೆ ಅಕ್ಕ ಮಹಾದೇವಿ, ಅವರು ವಿಶ್ವಗುರು ಬಸವಣ್ಣನವರು. ಮೂರನೇ ಗ್ರೂಪ್ ಅಲ್ಲಮ ಪ್ರಭು, ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುಗಳು. ನಾಲ್ಕನೇ ಗ್ರೂಪ್ ಚನ್ನಬಸವಣ್ಣನವರು, ಅನುಭವ ಮಂಟಪದ ದ್ವಿತೀಯ ಅಧ್ಯಕ್ಷರಾದಂತಹ ಚನ್ನಬಸವಣ್ಣನವರು, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಅಂತಾನು ಕೂಡ ನಾವು ಕರಿತೀವಿ. ನೆಕ್ಸ್ಟ್ ಸಿದ್ದರಾಮೇಶ್ವರರು, ಶಿವಯೋಗಿ ಸಿದ್ದರಾಮೇಶ್ವರರು, ಅನುಭವ ಮಂಟಪದ ತೃತೀಯ ಅಧ್ಯಕ್ಷರು. ನೋಡಿ ಎಂತ ಸ್ಥಾನ ಸಿಕ್ಕಿದೆ ಅಂದ್ರೆ ಈ ಸ್ಥಾನ ಎಲ್ಲೂ ಕೂಡ ಸಿಗೋದಿಲ್ಲ. ನೀವೇ ಪುಣ್ಯವಂತರು, ನಡೆಸ್ಕೊಡ್ತಾ ಇರುವಂತ ನಾವು ಭಾಗ್ಯವಂತರು ಅಂತ ಭಾವಿಸ್ತಾ ಈಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ. ಇಲ್ಲಿ ಮೊದಲನೇ ಗ್ರೂಪ್ ಇವರಿಗೆ ನೇರ ಪ್ರಶ್ನೆ ಬರುತ್ತೆ. ನೇರ ಪ್ರಶ್ನೆ ಬಂದಾಗ ಅವರು ಸರಿಯಾಗಿ ಉತ್ತರ ಹೇಳಿದ್ರೆ 5ಕ್ಕೆ 5 ಅಂಕಗಳು. ಇವರು ಏನಾದ್ರು ಹೇಳಲಿಲ್ಲ ಅಂದ್ರೆ ಎರಡನೇ ಗುಂಪಿಗೆ ಹೋಗುತ್ತೆ, ಎರಡನೇ ಗುಂಪಿಗೆ 4. ಇವರು ಹೇಳಲಿಲ್ಲ ಅಂದ್ರೆ ಮೂರನೇ ಗುಂಪಿಗೆ ಹೋಗುತ್ತೆ 3, 2, 1. ಗೊತ್ತಾಯ್ತಲ್ಲ. ನಂತರದ ಪ್ರಶ್ನೆ ಎರಡನೇ ಗ್ರೂಪ್ ಇಂದ ಪ್ರಾರಂಭ ಆಗುತ್ತೆ. ನಂತರದ ಮೂರನೇ ಸುತ್ತು ಮೂರನೇ ಗ್ರೂಪ್ ಇಂದ ಪ್ರಾರಂಭವಾಗುತ್ತೆ. ನಾಲ್ಕನೇ ಸುತ್ತು 4ನೇ ಗ್ರೂಪ್ ಇಂದ ಪ್ರಾರಂಭವಾಗುತ್ತೆ. 5ನೇ ಸುತ್ತು 5ನೇ ಗ್ರೂಪ್ ಇಂದ ಪ್ರಾರಂಭ ಆಗುತ್ತೆ. ಇದರಿಂದ ಎಲ್ಲರಿಗೂ ಕೂಡ ಒಂದೊಂದು ಅವಕಾಶ ಇರೋದ್ರಿಂದ ಯಾವುದೇ ಒಂದು ತೊಂದರೆ ಮತ್ತೆ ಸಮಸ್ಯೆ ಆಗೋದಿಲ್ಲ ಅಂತ ಭಾವಿಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಲ್ಲ. ಎಲ್ಲ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈಗ ಮೊದಲನೇ ಸುತ್ತನ್ನ ನಮ್ಮ ರೂಪಕುಮಾರ್ ಸ್ವಾಮಿ ಅವರು ನಡೆಸ್ಕೊಡ್ತಾರೆ. ಸರ್ವರಿಗೂ ಶರಣು ಶರಣಾರ್ಥಿ. ಬಿಎಂಎಲ್ ಬಸವ ಸಮಿತಿಯಿಂದ 5ನೇ ವರ್ಷದ ಇದೊಂದು ರಸಪ್ರಶ್ನೆ ಕಾರ್ಯಕ್ರಮ ಅಂತ ಭಾವಿಸಿದ್ದೇನೆ. ಈಗ ನಿರಂತರವಾಗಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿ. ಶರಣ ಸಾಹಿತ್ಯದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ನೀವೆಲ್ಲರೂ ತಿಳಿದುಕೊಳ್ಳಿ ಅಂತ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಮಾಡ್ತಿರೋದು. ಇಲ್ಲಿ ಯಾರು ಜಾಸ್ತಿ ಅಂಕ ಪಡೆದ್ರು ಬೇಜಾರ್ ಮಾಡ್ಕೋಬೇಡಿ, ಕಡಿಮೆ ಅಂಕ ಪಡೆದ್ರು ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ತಿಳ್ಕೊಳ್ಳಿ ಅಂತ ಅಷ್ಟೇ ಮಾಡ್ತಾ ಇರೋದು. ಯಾರು ಇಲ್ಲಿ ದೊಡ್ಡವರೆಲ್ಲ ಯಾರು ಚಿಕ್ಕವರಲ್ಲ ಅಂತ. ಸೊ ಎಲ್ಲರೂ ರೆಡಿ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಪ್ರಾರಂಭ ಮಾಡೋಣ. ಮೊದಲನೆಯ ಸುತ್ತು ಬಸವಣ್ಣನವರ ತಂಡಕ್ಕೆ ನೇರ ಪ್ರಶ್ನೆ. ನೋಡಿ ಎಷ್ಟು ಸಮಂಜಸವಾಗಿದೆ ಅಂದ್ರೆ ಬಸವಣ್ಣನವರ ಬಗ್ಗೆನೇ ನಿಮ್ಗೆ ಪ್ರಶ್ನೆ ಇದೆ. ಬಸವಣ್ಣನ ತಂಡಕ್ಕೆ ಬಸವಣ್ಣನವರ ಬಗ್ಗೆನೇ ಪ್ರಶ್ನೆ ಇದೆ. ಈಗ ನೀವು ಉತ್ತರವನ್ನ ಕೊಡ್ಬೇಕಾದ್ರೆ ಒಬ್ರು ಉತ್ತರವನ್ನ ಕೊಡ್ಬೇಕು. ಫಸ್ಟ್ ಡಿಸ್ಕಸ್ ಮಾಡ್ಕೊಳ್ಳಿ, ಚರ್ಚೆ ಮಾಡಿ, ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಯಾರೋ ಒಬ್ರು ನೀವೇನಾದ್ರೂ ಮೊದಲನೇ ಉತ್ತರನ ತಪ್ಪೇಳಿ ಆಮೇಲೆ ನೀವು ಸರಿ ಉತ್ತರ ಹೇಳ್ತೀವಿ ಅಂದ್ರೆ ನಾವು ಅಂಕ ಕೊಡೋದಿಲ್ಲ. ನೀವು ಉತ್ತರ ನೀಡಲಿಲ್ಲ ಅಂದ್ರೆ ಸೆಕೆಂಡ್ ಟೀಮ್ ಅಂದ್ರೆ ಅಲ್ಲಮ ಪ್ರಭು ಟೀಮ್ಗೆ, ಅಕ್ಕ ಮಹಾದೇವಿ ಟೀಮ್ಗೆ ಪಾಸ್ ಆಗ್ತಾರೆ. ಪ್ರಾರಂಭ ಮಾಡೋಣ. ಆಮೇಲೆ ಇನ್ನೊಂದು ಷರತ್ತು, ಯಾರು ಮೊಬೈಲ್ ಅನ್ನು ಬಳಸುವಾಗಿಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ಪ್ರಶ್ನೆ ಉತ್ತರ ಎಲ್ಲವನ್ನೂ ನಾವು ಕಳಿಸ್ಬಿಟ್ಟಿದ್ದೀವಿ ಸಾಫ್ಟ್ ಕಾಪಿ. ದಯಮಾಡಿ ಯಾರು ಕೂಡ ಮೊಬೈಲ್ ಅನ್ನ ಒಂದು ಅರ್ಧ ಗಂಟೆ ಯಾರು ನೋಡ್ಬೇಡಿ, ನಿಮ್ಮ ಜೇಬಿನಲ್ಲಿ ಇದ್ರೂ ಕೂಡ ನೋಡ್ಬೇಡಿ. ಓಕೆ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲ ಸುತ್ತಿನ ಮೊದಲ ಪ್ರಶ್ನೆ ಬಸವಣ್ಣನವರ ತಂಡಕ್ಕೆ. ಬಸವಣ್ಣನವರ ಕರ್ಮಭೂಮಿ ಅಂದರೆ ಅವರ ಕಾರ್ಯಸ್ಥಳ ಯಾವುದು? ಇನ್ನೊಂದು ಮೈಕ್ ಇದೆಯಲ್ಲ, ಬಸವ ಕಲ್ಯಾಣ. ಬಸವ ಕಲ್ಯಾಣ ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ ತಟ್ಟಿ. ಮೊದಲನೇ ತಂಡಕ್ಕೆ ನೇರ ಪ್ರಶ್ನೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಅವರಿಗೆ 5 ಅಂಕಗಳು ಲಭಿಸ್ತಾ ಇದೆ. 5 ಅಂಕಗಳನ್ನ ಬರ್ಕೊಳ್ಳಿ ತೀರ್ಪುಗಾರರು. ನಿಮ್ಮ ತಂಡದ ಹೆಸರೇನು? ಅಕ್ಕ ಮಹಾದೇವಿ. ಕೇಳೋಣ ಪ್ರಶ್ನೆನಾ? ರೆಡಿನಾ? ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರು ಯಾರು? ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರು ಯಾರು? ಪ್ರಥಮ ಅಧ್ಯಕ್ಷರು ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ ತಟ್ಟಿ. ಇಲ್ಲ
ಕೇಳಿಸ್ತಾ ಇಲ್ಲ, ನಾನು ಇನ್ನೂ ಜೋರಾಗಿ. ಇವರಿಗೂ ಕೂಡ ನೇರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಇವರಿಗೂ ಕೂಡ 5 ಅಂಕಗಳು ಲಭಿಸ್ತಾ ಇದೆ. ಮೂರನೆಯ ತಂಡದ ಹೆಸರು ಅಲ್ಲಮ್ಮ ಪ್ರಭು. ಜೋರಾಗಿ. ಮೊದಲನೇ ಅಧ್ಯಕ್ಷರು ಇವಾಗ ತಾನೇ ಅವ್ರು ಹೇಳಿದ್ದಾರೆ, ಇವೆಲ್ಲ ಎಷ್ಟು ಜೋರಾಗಿರ್ಬೇಕು. ಚಿನ್ಮಯ ಜ್ಞಾನಿ ಎಂದು ಬಿರುದು ಪಡೆದ ವಚನಕಾರರು ಯಾರು? ಚನ್ನಬಸವಣ್ಣ ಸರಿಯಾದ ಉತ್ತರ. ಅಲ್ಲಮ್ಮ ಪ್ರಭು ತಂಡದವರಿಗೆ 5 ಅಂಕಗಳು ಲಭಿಸ್ತಾ ಇದೆ. ಈಗ 4ನೇ ಪ್ರಶ್ನೆ. ನಿಮ್ಮ ತಂಡದ ಹೆಸರು ಚನ್ನಬಸವಣ್ಣ. ವಿಶ್ವಗುರು ಬಸವಣ್ಣನವರು ಯಾವ ರಾಜನ ಮಂತ್ರಿಯಾಗಿದ್ದರು? ಬಿಜ್ಜಳ ರಾಜ ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ ತಟ್ಟಿ. ಚನ್ನಬಸವಣ್ಣನವರ ತಂಡಕ್ಕೆ 5 ಅಂಕಗಳು. ಮೊದಲನೆಯ ಸುತ್ತಿನ ಕೊನೆಯ ಪ್ರಶ್ನೆ, 5ನೆಯ ಪ್ರಶ್ನೆ. ತಂಡದ ಹೆಸರು ಶಿವಯೋಗಿ ಸಿದ್ದರಾಮೇಶ್ವರರು ಅಲ್ವಾ? ನೋಡಿ ಎಷ್ಟು ಜೋರಾಗಿ ಹೇಳ್ತಿದ್ದಾರೆ. ಅಂತ ಶಿವಯೋಗ ಪಡೆದಿರುವಂತವ್ರು. ನೀವು ಕೂಡ ಹಂಗೆ ಉತ್ತರ ಹೇಳ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ಜಗನ್ಮಾತೆ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಯಾವುದು? ಉಡುತಡಿ ಸರಿಯಾದ ಉತ್ತರ. ಜೋರಾಗಿ ಎಲ್ಲರೂ ಉತ್ತರ ನೀಡಬೇಕು, ಅದು ನಮ್ಮ ಒಂದು ಅಭಿಲಾಷೆ ಆಗಿತ್ತು. ಅದರಿಂದಾಗಿ ನಾವು ಏನ್ ಮಾಡಿದ್ವಿ, ಸರಳ ಪ್ರಶ್ನೆಯನ್ನ ಕೇಳಿದ್ವಿ. ನಾವು ಮೊದಲನೇ ಸುತ್ತಿನಲ್ಲಿ ನಿಮಗೆ ಕಠಿಣವಾದ ಪ್ರಶ್ನೆಯನ್ನ ಕೊಟ್ಬಿಟ್ರೆ ಅಯ್ಯೋ ನಮ್ಗೇನು ಗೊತ್ತಿಲ್ವಲ್ಲಪ್ಪ ಅಂತ ಬೇಜಾರಾಗೋಗ್ಬಿಡುತ್ತೆ ಅಲ್ವಾ? ನಮಗೆ ನಿಮ್ಗೆ ನಿರಾಶೆ ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಸರಳ ಪ್ರಶ್ನೆಯನ್ನ ಕೊಟ್ಟಿದ್ವಿ. ಈಗ 2ನೇ ಸುತ್ತನ್ನ ವಚನ ಕುಮಾರಸ್ವಾಮಿ ಅವರು ನಡೆಸ್ಕೊಡ್ತಾರೆ. ಸ್ವಲ್ಪ ಕಠಿಣವಾಗಿರುತ್ತೆ. ಚೂರು ಬುದ್ಧಿ ಉಪಯೋಗಿಸಿ ನೀವು ಉತ್ತರವನ್ನ ನೀಡಬೇಕು. ಬೆಲ್ಲ ಆಯ್ತು. ಎಸ್. ಈಗ ವಿಶೇಷವಾದಂಥದ್ದು ಇದು ನಮ್ಮ ಲಿಂಗಾಯತ ಧರ್ಮದ ಅಥವಾ ಶರಣ ಧರ್ಮದ ಒಂದು ಸಿದ್ಧಾಂತಗಳನ್ನ ತಿಳಿದುಕೊಳ್ಳೋದಿಕ್ಕೆ ಇದು ಅವಕಾಶ ಆಗುತ್ತೆ. ಪ್ರಯತ್ನ ಪಟ್ರೆ ಖಂಡಿತ ಅದಕ್ಕೆ ಉತ್ತರವನ್ನ ಕೊಡಬಹುದು. ಈಗ 2ನೇ ಪ್ರಶ್ನೆ, 2ನೇ ತಂಡವಾದಂತಹ ಅಕ್ಕಮಹಾದೇವಿಯವರ ತಂಡದಿಂದ ಪ್ರಾರಂಭ ಆಗುತ್ತೆ. ಮೊದಲನೇ ಪ್ರಶ್ನೆ ನಿಮಗೆ, 2ನೇ ಸುತ್ತಿನ ಮೊದಲ ಪ್ರಶ್ನೆ. ಅಷ್ಟಾವರಣಗಳು ಯಾವುವು? ಮಾಡಿ. ಅಷ್ಟನ್ನು ಕೂಡ 8 ಕೂಡ ಹೇಳಬೇಕು. ಅಷ್ಟಾವರಣಗಳು ಯಾವುವು? ನೀವು ಮಾತಾಡ್ಕೊಳ್ತಾ ಇರಿ, ಮಿಸ್ ಆದ್ರೆ ನೀವು ಬರುತ್ತೆ. 8 ಹೇಳಿದ್ರೆ ಮಾತ್ರ ಪೂರ್ಣ ನಂಬರ್, ಇಲ್ಲ ಅಂದ್ರೆ ಇಲ್ಲ. ಗೆಸ್ ಮಾಡಿ. ಇನ್ನು ಸಮಯ ಇರುತ್ತೆ ನಿಮಗೆ. 1 ನಿಮಿಷ 1.5 ನಿಮಿಷ ಸಮಯ ಇರುತ್ತೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಮಂತ್ರ, ಇನ್ನೊಂದು. ರುದ್ರಾಕ್ಷ. ತುಂಬಾ ಸರಿಯಾಗಿ ಉತ್ತರವನ್ನ ಹೇಳಿದ್ದಾರೆ. ಸ್ವಲ್ಪ ತಡವರಿಸಿದ್ರು. ಇವು ನಮ್ಮ ಲಿಂಗಾಯತ ಧರ್ಮದ ಪ್ರಮುಖ ಅಷ್ಟಾಭರಣಗಳ ಅಂಗಗಳು. ಗುರು, ಲಿಂಗ, ಜಂಗಮ ಇವು ಪೂಜಾ ಮೂರ್ತಿಗಳು. ಗುರು, ಲಿಂಗ, ಜಂಗಮ. ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವು ಪೂಜಾ ಪರಿಕರಗಳು. ಅದರಿಂದ ನಾವು ಪೂಜೆಯನ್ನ ಮಾಡೋದು. ಅದರಿಂದ ಸಿಗುವಂತಹ ಪ್ರತಿಫಲ ಪಾದೋದಕ, ಪ್ರಸಾದ, ಪೂಜಾ ಪ್ರತಿಫಲಗಳು. ಇದು ತುಂಬಾ ಚೆನ್ನಾಗಿ ಹೇಳಿದಿರಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ 5ಕ್ಕೆ 5 ಅಂಕಗಳು. ಈಗ 2ನೇ ಪ್ರಶ್ನೆ ನಮ್ಮ ಅಲ್ಲಮ್ಮ ಪ್ರಭುದೇವರ ತಂಡಕ್ಕೆ ಬರ್ತಾ ಇದೆ. ಷಟ್ ಸ್ಥಳಗಳು ಯಾವುವು? ಷಟ್ ಸ್ಥಳಗಳು ಯಾವುವು? ಒಟ್ಟು ಷಟ್ ಸ್ಥಳ ಅಂದ ತಕ್ಷಣ ಎಷ್ಟು ಬರುತ್ತೆ? 6 ಬರುತ್ತೆ. 6 ಹೇಳಬೇಕು. ಗೆಸ್ ಮಾಡಿ. ನಿಮ್ಮಲ್ಲೇ ಆಲೋಚನೆ. ನಿಮ್ಮಲ್ಲೇ ಡಿಸ್ಕಸ್ ಮಾಡಿ. 1.5 ನಿಮಿಷ ಸಮಯ ಇರುತ್ತೆ. ಮೊದಲನೇ ಗ್ರೂಪ್ ಮಾತ್ರ, ನಿಮಗೆಲ್ಲ ಸಮಯ ಇರೋದಿಲ್ಲ.
ಇದು ನಾವು ನೋಟ್ಸ್ ಕೊಟ್ಟಿರೋದ್ರಲ್ಲೇ ಇದೆ. ನಾವು ಯಾವುದನ್ನು ಕೂಡ ಔಟ್ ಆಫ್ ಸಿಲೆಬಸ್ ಕೊಟ್ಟಿಲ್ಲ, ಸಿಲೆಬಸ್ ಅಲ್ಲಿ ಇರೋದನ್ನೇ ಕೊಟ್ಟಿದ್ದೇವೆ. ನೀವ್ ಹೇಳೋದು ಬೇರೆ ಗ್ರೂಪ್ ಗೊತ್ತಾಗಬಾರ್ದು, ಮನಸ್ಸಲ್ಲೇ ನೀವು ಪಿಸು ಮಾತು ಅಂತಾರಲ್ಲ ಹಾಗೆ. ರೆಡಿನಾ ಸರ್? ಹೇಳಿ ಸರ್. ಭಕ್ತ ಮಹೇಶ ಪ್ರಾಣಲಿಂಗ ಶರಣೆ ಪ್ರಸಾದ ಐಕ್ಯ. ಕ್ರಮವಾಗಿ ಎರಡು ಸರಿಯಾಗುತ್ತೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆರನ್ನು ಕೂಡ ಸರಿಯಾಗಿ ಹೇಳಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಪ್ರೋತ್ಸಾಹ ನೀಡೋಣ. 5 ಅಂಕ ಸರ್ ಅಲ್ಲಮ ಪ್ರಭು ತಂಡದವರಿಗೆ. ಈಗ ಮೂರನೇ ಪ್ರಶ್ನೆ. ನಮ್ಮ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ತಂಡದವರು ಎಲ್ಲ ಚಿನ್ಮಯ ಜ್ಞಾನಿಗಳೇ ಇದ್ದೀರಾ. ಪಂಚಭೂತಗಳು ಯಾವುವು? ಪಂಚಭೂತಗಳು ಯಾವುವು? 1.5 ನಿಮಿಷ ಸಮಯ ಇರುತ್ತೆ, ಸರಿಯಾಗಿ ಹೇಳಿ. ಪಂಚಭೂತಗಳು ಯಾವುವು? ಪೃಥ್ವಿ, ವಾಯು, ಅಪ್ಪು, ಅಗ್ನಿ, ತೇಜು. ಪೃಥ್ವಿ, ಅಪ್ಪು, ಅಪ್ಪು, ತೇಜ, ತೇಜ, ವಾಯು, ವಾಯು, ಅಗ್ನಿ, ಆಕಾಶ. ಆಕಾಶ. ಅದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳಿ ಅನ್ನೋದು. ತೇಜ ಅಂದ್ರೆ ಅಗ್ನಿ, ಅದೇ ಆಗ್ಬಿಡುತ್ತೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಇವು ಪಂಚಭೂತಗಳು. ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. 5 ಅಂಕಗಳು. ನೋಟ್ಸ್ ತುಂಬಾ ಚೆನ್ನಾಗಿ ಓದ್ಬಿಟ್ಟಿದ್ದೀರಾ. ಅಪ್ಪು ನೀರು, ಪೃಥ್ವಿ ಅಂದ್ರೆ ಭೂಮಿ, ಅಪ್ಪು ಅಂದ್ರೆ ನೀರು, ತೇಜ ಅಂದ್ರೆ ಸೂರ್ಯ, ವಾಯು ಅಂದ್ರೆ ಗಾಳಿ, ಆಕಾಶ ಅಂದ್ರೆ ಬರ್ತದೆ. ಒಟ್ಟು 5 ಪಂಚಭೂತಗಳು. ನೆಕ್ಸ್ಟ್ 4ನೇ ಪ್ರಶ್ನೆ. ನಮ್ಮ ಸಿದ್ದರಾಮೇಶ್ವರ ಶಿವಯೋಗಿ ಸಿದ್ದರಾಮೇಶ್ವರರ ತಂಡಕ್ಕೆ ಪುರುಷಾರ್ಥಗಳು ಯಾವುವು? ಪುರುಷಾರ್ಥಗಳು ಯಾವುವು? ಒಟ್ಟು 4 ಬರುತ್ತೆ. ಆ 4 ಪುರುಷಾರ್ಥಗಳ ಬಗ್ಗೆ ನೀವು ಹೇಳ್ಬೇಕಾಗುತ್ತೆ. ಪುರುಷಾರ್ಥಗಳು ಯಾವುವು? ಗೆಸ್ ಮಾಡಿ. ಗೆಸ್ ಮಾಡಿ. 4 ಸರಿ ಇದೆ. ಮೊದಲನೇ ಸರಿ ಇದೆ. ಧರ್ಮ, ಇಲ್ಲ ಯಮ ನೋಡಿ ಇವತ್ತು ಇಲ್ಲ. ಗೊತ್ತಾ? ಅಲ್ಲ ಹೇಳ್ಬಿಟ್ಟು ಮುಗಿತು. ಇನ್ನು ಪಾಸ್. ಸ್ಟಾರ್ಟಿಂಗ್ ಸರಿಯಾಗಿದೆ ಹೇಳಿ. ಪಾಸ್. ಪಾಸ್ ಪಡವ. ಅದೆಲ್ಲ ಆಗೈತೆ. ಈಗ ನೀವು ಸರಿಯಾಗಿ ಯಾರು ನಿಮಗೆ ಬಸವಣ್ಣನವರ ತಂಡಕ್ಕೆ ನೀವು ಹೇಳಿದ್ರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಹೇಳ್ತೀರಾ? ರೆಡಿ ಇದ್ದೀರಾ? 4 ಪುರುಷಾರ್ಥಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಸರಿಯಾದ ಉತ್ತರ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು. ಚತುರ್ವಿಧ ಪುರುಷಾರ್ಥಗಳು ಅಂತ ಇದನ್ನ ಕರಿತೇವೆ. 4 ಅಂಕಗಳು ಸಹ ಬಸವಣ್ಣ ತಂಡದವರಿಗೆ. ನೆಕ್ಸ್ಟ್ 5ನೇ ಪ್ರಶ್ನೆ ನಿಮ್ಗೆ ಬರುತ್ತೆ. 5 ಪ್ರಶ್ನೆ 5ಕ್ಕೆ ಸಂಬಂಧಪಟ್ಟಿದೆ. ಪಂಚಾಚಾರಗಳು ಯಾವುವು? ಪಂಚಾಚಾರಗಳು ಯಾವುವು? ಹೇಳ್ತೀರಾ? ಶಿವಾಚಾರ, ಸದಾಚಾರ, ಲಿಂಗಾಚಾರ, ಕೃತ್ಯಾಚಾರ, ಗಣಾಚಾರ. ಸರಿಯಾದ ಉತ್ತರ ಲಿಂಗಾಚಾರ, ಸದಾಚಾರ,
ಶಿವಾಚಾರ, ಗಣಾಚಾರ, ವೃತ್ಯಾಚಾರ. ಇವು 5 ನಮ್ಮ ಧರ್ಮದ ಆಚಾರಗಳು. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಿದೆ. 5 ಅಂಕಗಳು ಸರ್ ಬಸವಣ್ಣನವರ ತಂಡದವರಿಗೆ. ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಮುಂದುವರಿಯೋಣ. ರೆಡಿ ಇದೆಯಲ್ಲ? ಎಸ್. ಈಗ 2 ಸುತ್ತು ಮುಗಿದಿದೆ. 3ನೇ ಸುತ್ತು 3ನೇ ತಂಡವಾದಂತಹ ನಮ್ಮ ಅಲ್ಲಮ ಪ್ರಭುದೇವರ ತಂಡದಿಂದ ರೂಪಕುಮಾರ್ ಸ್ವಾಮಿ ನಡೆಸ್ಕೊಡ್ತಾರೆ. ಎರಡನೆಯ ಸುತ್ತನ್ನ ಯಶಸ್ವಿಯಾಗಿ ಮುಗಿಸಿದ್ದೀರಿ. ಈಗ 3ನೆಯ ಸುತ್ತಿಗೆ ಹೋಗೋಣ. ಇದೇನು ಅಷ್ಟೊಂದು ಕಠಿಣ ಅಲ್ಲ. ಯಾರ್ಯಾರಿಗೆ ವಚನಗಳನ್ನ ಓದಿದಿರೋ ಅವರ ವಚನಗಳ ಅಂಕಿತ ನಾಮ ಗೊತ್ತಿರುತ್ತೆ. ಶರಣರು ವಚನಗಳನ್ನ ರಚಿಸಬೇಕಾದ್ರೆ ಕೊನೆಯಲ್ಲಿ ಅವರ ಅಂಕಿತ ನಾಮ ಇರ್ತಿತ್ತು. ಆ ಅಂಕಿತ ನಾಮ ಇರ್ಲಿಲ್ಲ ಅಂತಂದ್ರೆ ನಾವು ಅವರು ಯಾವ ಶರಣ ಅಥವಾ ಯಾವ ಶರಣೆ ಅಂತ ನಮಗೆ ಐಡೆಂಟಿಫೈ ಮಾಡೋದಕ್ಕೆ, ಗುರುತಿಸೋದಕ್ಕೆ ಆಗ್ತಿರ್ಲಿಲ್ಲ. ಅದರಿಂದಾಗಿ ಪ್ರತಿಯೊಂದು ವಚನಗಳನ್ನ ರಚಿಸಬೇಕಾದ್ರೆ ಒಂದು ಅಂಕಿತ ನಾಮ ಇರ್ತಿತ್ತು. ಈಗ ನಾವು ಕೇಳುವಂತಹ ಪ್ರಶ್ನೆ ಅಂಕಿತ ನಾಮಕ್ಕೆ, ಅಂದ್ರೆ ಶರಣರ ಹೆಸರನ್ನ ಹೇಳ್ತೀವಿ ಅಥವಾ ಅಂಕಿತ ನಾಮವನ್ನ ಹೇಳ್ತೀವಿ. ಶರಣರ ಹೆಸರು ಯಾವುದು ಅಂತ ಹೇಳ್ಬೋದು ಅಥವಾ ಅಂಕಿತ ನಾಮ ಯಾವುದು ಅಂತ ಹೇಳ್ಬೋದು. ಆ ರೀತಿ ಇರುತ್ತೆ ಪ್ರಶ್ನೆ. ಈಗ ಮೊದಲ ಪ್ರಶ್ನೆ 3ನೆಯ ಗುಂಪಿಗೆ. 3ನೆಯ ಗುಂಪಿನ ಹೆಸರು ಅಲ್ಲಮ ಪ್ರಭು. ಅಲ್ಲಮ ಪ್ರಭು ತಂಡಕ್ಕೆ ಮೊದಲನೆಯ ಪ್ರಶ್ನೆ. ಚಂದೇಶ್ವರ ಲಿಂಗ ಯಾವ ವಚನಕಾರರ ಅಂಕಿತ ನಾಮ? ಇಲ್ಲಿ ನೋಡಿ, ನಾವು ಅಂಕಿತ ನಾಮವನ್ನ ಕೇಳ್ತಿದೀವಿ. ನೀವೇನ್ ಹೇಳ್ಬೇಕು? ವಚನಕಾರರ ಹೆಸರನ್ನ ಹೇಳ್ಬೇಕು. ಚಂದೇಶ್ವರ ಲಿಂಗ ಯಾವ ವಚನಕಾರರ ಅಂಕಿತ ನಾಮ? ಒಂದು ಪ್ರಸಿದ್ಧವಾದ ಒಂದು ವಚನನೇ ಇದೆ ಅವ್ರದ್ದು. ಆ ವಚನದಿಂದನೇ ಅವರು ಬಹಳ ಪ್ರಸಿದ್ಧ. ನೋಡಿ ಮಕ್ಕಳು ಯೋಚನೆ ಮಾಡಿ. ಚಂದೇಶ್ವರ ಲಿಂಗ ಯಾವ ವಚನಕಾರರ ಅಂಕಿತ ನಾಮ? ನಂತರ 4ನೇ ತಂಡದವರು. 4ನೇ ತಂಡದ ಹೆಸರು ಚನ್ನಬಸವಣ್ಣ. ಚಿನ್ಮಯ ಜ್ಞಾನಿ ಅಲ್ವಾ ನೀವು? ಉತ್ತರ ಹೇಳಲೇಬೇಕು. ನುಲಿಯ ಚಂದಯ್ಯ ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ ತಟ್ಟಿ. ಒಂದು ವಚನ ಇದೆಯಲ್ಲ, 4 ಅಂಕಗಳು. ಕಂಡವರ ಬೇಡಿ ತಂದು ಅಂತ ಇದೆಯಲ್ಲ, ಆ ವಚನದಿಂದ ಅವರು ಬಹಳ ಪ್ರಸಿದ್ಧರು, ನುಲಿಯ ಚಂದಯ್ಯನವರು. ಈಗ ನಿಮಗೆ ನೇರ ಪ್ರಶ್ನೆ. ಈಗ ಇವರಿಗೆ 4 ಅಂಕಗಳು ಬರುತ್ತೆ. ಇದು ಪಾಸ್ ಕ್ವಶನ್ ಆಗಿದೆ. ಈಗ ನೇರ ಪ್ರಶ್ನೆ. ಈ ನೇರ ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಿದ್ರೆ 5 ಅಂಕಗಳು ನಿಮಗೆ. ಬಿಡಾಡಿ ಯಾವ ವಚನಕಾರರ ವಚನಾಂಕಿತ? ಗೋಂತಾದೇವಿ. ಗೊಂತಾದೇವಿ ಸರಿಯಾದ ಉತ್ತರ. 5 ಅಂಕಗಳು. ಜ್ಞಾನಿ ತಂಡದವರು ಬಹಳ ಚೆನ್ನಾಗಿ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ದಾರೆ ಅಂತ ಅವ್ರು ಕೊಡೋ ಉತ್ತರದಿಂದಲೇ ನಮಗೆ ಗೊತ್ತಾಗ್ತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರಿಗೆ. ಈಗ ನಿಮಗೆ 3ನೇ ಪ್ರಶ್ನೆ. ಶಿವಯೋಗಿ ಸಿದ್ದರಾಮೇಶ್ವರರ ತಂಡಕ್ಕೆ. ಬಹಳ ಸರಳವಾಗೇ ಇದೆ. ಉತ್ತರವನ್ನು ನೀಡಬೇಕಾದ್ರೆ ಬುದ್ಧಿವಂತಿಕೆಯನ್ನ ನೀಡಿ. ಉಳಿಲಿಂಗ ಪ್ರತಿಪ್ರಿಯ ವಿಶ್ವೇಶ್ವರ ಇದು ಯಾವ ವಚನಕಾರರ ವಚನಾಂಕಿತ? ಸರಿಯಾದ ಉತ್ತರ ಹೇಳಿ. ನಾನು ಕೇಳ್ತಾರೆ, ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ. ಆತರ ಮಾಡಬೇಡಿ, ಅದಕ್ಕೆ ನಾನು ಹೇಳಿದ್ದು. ಉಳಿಲಿಂಗ ಪ್ರತಿಪ್ರಿಯ ವಿಶ್ವೇಶ್ವರ ಇದು ಯಾವ ವಚನಕಾರರ ವಚನಾಂಕಿತ? ಉಳಿಲಿಂಗ ಪ್ರತಿ. ಅದಕ್ಕೆ ನಾನು ಹೇಳಿದ್ದು ಬುದ್ಧಿವಂತಿಕೆಯಿಂದ ಉತ್ತರವನ್ನು ನೀಡಿ. ಯಾಕಂದ್ರೆ ವಚನಾಂಕಿತದಲ್ಲೇ ಅವರ ಹೆಸರಿದೆ ಅಲ್ವಾ? ಸ್ವಲ್ಪ ಬುದ್ಧಿ ಉಪಯೋಗಿಸಬೇಕು. ಚಪ್ಪಾಳೆ ತಟ್ಟಿ ಇವರಿಗೆ 5 ಅಂಕಗಳು ಸಿಗ್ತವೆ. ಈಗ ಬಸವಣ್ಣನವರ ತಂಡಕ್ಕೆ ಹೋಗೋಣ. 3ನೇ ಸುತ್ತಿನ 4ನೇ ಪ್ರಶ್ನೆ. ನಿಷ್ಕಳಂಕ ಮಲ್ಲಿಕಾರ್ಜುನ ಯಾವ ವಚನಕಾರರ ವಚನಾಂಕಿತ? ಆಗ್ಲೇ ಸಾಕಷ್ಟು ವಚನಗಳನ್ನ ಈ ಕಂಠಪಾಠ ಸ್ಪರ್ಧೆಯಲ್ಲಿ, ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದೀವಿ. ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ. ಸರಿಯಾದ ಉತ್ತರ. ನಿಮಗೆ ಒಂದು ಚೂರು ಕ್ಲೂ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಾ ಇದೆ. ಜೋರ ಚಪ್ಪಾಳೆ ತಟ್ಟಿ 5 ಅಂಕಗಳಿವೆ. 3ನೇ ಸುತ್ತಿನ ಕೊನೆಯ ಪ್ರಶ್ನೆ. ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭು ಇದು ಯಾವ ವಚನಕಾರರ ವಚನಾಂಕಿತ?
ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭು. ಇದು ಯಾವ ವಚನಕಾರರ ವಚನಾಂಕಿತ? ಇನ್ನು ಒಂದು ಕಡೆ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಅಂತ ಕೂಡ ಬರುತ್ತೆ, ಸಿದ್ದೇಶ್ವರ ಪ್ರಭು ಅಂತ. ಇವ್ರನ್ನ ಎರಡು ಹೆಸರಲ್ಲೂ ಕರೀತಾರೆ. ಇನ್ನೊಂದು ಎರಡು ಹೆಸರಿದೆ. ಎರಡು ಹೆಸರಲ್ಲಿ ನೀವು ಯಾವ ಹೆಸರು ಹೇಳಿದ್ರು ಕೂಡ ನಾವು ನಿಮ್ಗೆ ಅಂಕಗಳನ್ನ ಕೊಡ್ತೀವಿ. ಬಹಳ ಪ್ರಸಿದ್ಧವಾದಂತಹ ಶರಣರು. ಆ ಒಂದು ಕ್ಲೂ ಅನ್ನ ಕೊಡಬಲ್ಲೆ. ಪ್ರಸಿದ್ಧವಾದಂತಹ ಶರಣರು ಇವರು. ಯೋಚನೆ ಮಾಡಿ ಹೇಳಿ. ಸರಿಯಾದ ಉತ್ತರ ನೀಡಿದ್ರೆ 5 ಅಂಕಗಳು ಸಿಗುತ್ತೆ. ಪ್ರಯತ್ನ ಮಾಡಿ. ಮೈಕ್ ಇಟ್ಕೊಂಡಿರಿ. ಇಲ್ಲ, ಪಾಸ್ ಆಗುತ್ತೆ ಪ್ರಶ್ನೆ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು. ಯಡಿಯೂರು ಸಿದ್ಧಲಿಂಗೇಶ್ವರ. ಯಡಿಯೂರು ಸಿದ್ಧಲಿಂಗೇಶ್ವರ ಸರಿಯಾದ ಉತ್ತರ. ಇದು 5ನೇ ಪ್ರಶ್ನೆ ನಿಮ್ಮ ಇದ್ದಿದ್ದು. ಇವರಿಗೆ 4 ಅಂಕಗಳು. ಇನ್ನೊಂದು ಹೆಸರು ತೋಂಟದ ಸಿದ್ಧಲಿಂಗೇಶ್ವರ. ಎರಡನ್ನೂ ಹೇಳಿ. ತೋಂಟದ ಸಿದ್ಧಲಿಂಗ ಯತಿಗಳು ಅಂತ ಕರೀತಾರೆ. ಯಡಿಯೂರು ಸಿದ್ಧಲಿಂಗೇಶ್ವರರು ಅಂತ ಕೂಡ ಕರೀತಾರೆ. ಆಯ್ತಲ್ಲ? 2ನೇ ಸುತ್ತು, 3ನೇ ಸುತ್ತು ಮುಗಿದಿದೆ. ಈಗ 4ನೇ ಸುತ್ತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರ ತಂಡದಿಂದ. ಸರಿಯಲ್ಲ? 1, 2, 3, 4ನೇ ಸುತ್ತು. ಇದು ತುಂಬಾ ಸುಲಭವಾದದ್ದು. ಯಾಕಂದ್ರೆ ನಾನು ವರ್ಷ ಬರೋದ್ರಿಂದ ನಮ್ಮನ್ನ ನೀವೇನ್ ಮಾಡ್ತೀರಾ, ಗುರುತಿಸ್ತೀರಾ ಅಲ್ಲ. ನಾನು ಈಗ ಬಂದ್ಬಿಟ್ಟು 15 ವರ್ಷಕ್ಕೆ 20 ವರ್ಷಕ್ಕೆ ಬಂದ್ರೆ ಏನ್ ಮಾಡ್ತೀರಾ, ಇದೆಲ್ಲ ನೋಡ್ದಾಗಿದೆಯಲ್ಲ ಅಂತ ಅನ್ಸುತ್ತೆ. ಹಾಗೆ ಶರಣರು ಯಾರು ಸರಿಯಾಗಿ ನೋಡ್ತಾ ಇರ್ತೀರ ಚಿತ್ರಗಳಲ್ಲಿ ಅವ್ರನ್ನ ನೀವು ಪತ್ತೆ ಮಾಡ್ತೀರಾ, ಇಲ್ಲ ಅಂದ್ರೆ ಪತ್ತೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಇಲ್ಲಿ ಎಲ್ಲ ಚಿರಪರಿಚಿತರಿರುವಂತಹ ಶರಣರ ಚಿತ್ರಗಳನ್ನೇ ನಾವು ಕೊಡ್ತೇವೆ. ಅಲ್ಲಿ ಅವರ ಕಾಯಕ, ಆ ಕಾಯಕವನ್ನ ನೋಡಿದ್ರೆ ಅವರ ಹೆಸರನ್ನ ಗುರುತಿಸಬಹುದು. ಈಗ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ತಂಡದಿಂದ ಪ್ರಾರಂಭ ಆಗುತ್ತೆ. ತುಂಬಾ ಸುಲಭವಾಗಿರೋದೇ ಕೊಟ್ಟಿದ್ದೇವೆ. ವೀರ ವಿರಾಗಿಣಿ ಅಕ್ಕಮಹಾದೇವಿ. ತೋರಿಸಿ ಫೋಟೋ. ಜಗನ್ಮಾತೆ ಅಕ್ಕಮಹಾದೇವಿ 5 ಅಂಕಗಳು. ನೋಡಿ ಸರಿ, ನೋಡಿ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಅಂಬಿಗರ ಚೌಡಯ್ಯ 5 ಅಂಕಗಳು. ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಿ. ಇಬ್ಬರ ಹೆಸರು ಹೇಳ್ಬೇಕು ನೋಡಿ. ಅವ್ರಿಗೆ ಕೇಳಿಸ್ಕೊಂಡು ಹೇಳ್ಬೇಡಿ. ಹೇಳಿ. ಐದಕ್ಕಿ ಮಾರಯ್ಯ, 5ಕ್ಕೆ ಲಕ್ಕಮ್ಮ. ಸರಿಯಾದ ಉತ್ತರ 5 ಅಂಕಗಳು. ನೆಕ್ಸ್ಟ್ 4ನೇ ಪ್ರಶ್ನೆ. ಸರಿಯಾಗಿ ನೋಡಿ ಉತ್ತರವನ್ನ ಕೊಡಿ. ಹೇಳಿ ಮೇಡಮ್, ನೋಡೇ ಬಿಡೋಣ. ಮಡಿವಾಳ ಮಾಚಿದೇವ ಸರಿಯಾದ ಉತ್ತರ 5 ಅಂಕಗಳು. ಕೊನೆಯ ಪ್ರಶ್ನೆ ನಮ್ಮ ಅಲ್ಲಮ್ಮ ಪ್ರಭು ತಂಡದವರಿಗೆ. ನೋಡೋಣ ಯಾವ್ದು ಬರುತ್ತೆ ಅಂತ. ನೋಡಿದ್ದೀರಾ? ಯಾರು ನೋಡಿ ಸರ್ ಸರಿಯಾಗಿ. ನೋಡಿ, ಅಲ್ಲಮ್ಮ ಪ್ರಭು ತಂಡಕ್ಕೆ ಅಲ್ಲಮ್ಮ ಪ್ರಭುಗಳೇ ಬಂದಿದ್ದಾರೆ. 5 ಅಂಕ. ಎಲ್ಲರೂ ಕೂಡ ಸರಿಯಾಗಿ, ಪರವಾಗಿಲ್ಲ, ನಮ್ಮ ಶರಣರನ್ನ
ಚೆನ್ನಾಗಿ ಗುರುತಿಸುವಿಕೆ ಆಗಿದೆ. ಎಲ್ಲರಿಗೂ ಕೂಡ ಈ ಒಂದು ಸುತ್ತಿನಲ್ಲಿ ಅಂಕಗಳು ಬಂದಿದೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಪ್ರೋತ್ಸಾಹವನ್ನು ಮಾಡೋಣ. ಚೆನ್ನಾಗಿ ಕೊನೆಯ ಸುತ್ತು. ಕೊನೆಯ ಸುತ್ತಿನಲ್ಲಿ ನೀವು ಎಷ್ಟು ಬುದ್ಧಿವಂತಿಕೆಯಿಂದ ಎಷ್ಟು ಯೋಚನೆ ಮಾಡಿ ನೀವು ಸರಿಯಾದ ಉತ್ತರಗಳನ್ನ ಹೇಳ್ತೀರೋ ಅಷ್ಟು ನಿಮ್ಮ ಅಂಕಗಳು ಹೆಚ್ಚುತ್ತಾ ಹೋಗುತ್ತೆ ಅಲ್ವಾ. ಸೊ ಕೊನೆಯ ಪ್ರಶ್ನೆ. ಸೊ ಕೊನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ಶಿವಯೋಗಿ ಸಿದ್ದರಾಮೇಶ್ವರರ ತಂಡಕ್ಕೆ ತುಂಬಾ ಸರಳವಾಗಿರುವಂತ ಪ್ರಶ್ನೆ ಬಂದಿದೆ. ನಿಮ್ಗೆಲ್ಲರಿಗೂ ಇವ್ರ ಬಗ್ಗೆ ಗೊತ್ತು, ಇವತ್ತಾಗ್ಲೇ ಮಾತಾಡಿದ್ವಿ ಎಲ್ಲ. ವಚನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಯೋಚನೆ ಮಾಡಿ ಕರೆಕ್ಟ್ ಆಗಿ ಒಬ್ಬೇಡಿ. ಡಾಕ್ಟರ್ ಬಾಬು ಅಳಕಟ್ಟಿರವರು ಸರಿಯಾದ ಉತ್ತರ. ಯಾವಾಗ್ಲೂ ನೀವು ಉತ್ತರ ಕೊಡ್ಬೇಕಾದ್ರೆ ಸ್ವಲ್ಪ ಫಸ್ಟ್ ಒಂದ್ಸಲಿ ಚರ್ಚೆ ಮಾಡಿ. ಉತ್ತರ ತಪ್ಪಾಗ್ಬಿಟ್ರೆ ನಿಮ್ಮ ತಂಡಕ್ಕೆ ಅಂಕ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಐದನೆಯ ಸುತ್ತಿನ ಎರಡನೆಯ ಪ್ರಶ್ನೆ ಬಸವಣ್ಣನವರ ತಂಡಕ್ಕೆ. ಏನ್ ನಿಮ್ಗೆಲ್ಲ ಸ್ವಲ್ಪ ಅವ್ರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆ ಬರುತ್ತೋ ಏನೋ ಗೊತ್ತಿಲ್ಲ. ಇಲ್ಲ ಉತ್ತರ ಅದಲ್ಲ. ಕೂಡಲ ಸಂಗಮದಲ್ಲಿ ಕೂಡುವ 3 ನದಿಗಳು ಯಾವುವು? ಬೇರೆಯವರು ಸ್ವಲ್ಪ ಸಮಾಧಾನವಾಗಿರ್ಬೇಕು. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಸರಿಯಾದ ಉತ್ತರ. ಯಾರಿಗೆ ಸಂಬಂಧಪಟ್ಟಂತ ವಚನ ಇದು ಪ್ರಶ್ನೆ? ಅದಕ್ಕೆ ಹೇಳಿದ್ರು ಬಸವಣ್ಣನವರ ತಂಡಕ್ಕೆ ಬಸವಣ್ಣನವರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಸಿಗ್ತಾ ಇದೆಯಲ್ಲ ಅಂತ. ಓಕೆ, ನೆಕ್ಸ್ಟ್ ನಿಮಗೆ ಅಕ್ಕ ಮಹಾದೇವಿ ತಂಡಕ್ಕೆ ಪ್ರಶ್ನೆ. ಬಸವ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮ ಎಂದು ಘೋಷಿಸಿದ ಮುಖ್ಯಮಂತ್ರಿಯ ಹೆಸರೇನು? ಯೋಚನೆ ಮಾಡಿ ಉತ್ತರವನ್ನ ನೀಡಿ, ಆತರ ಪಡಬೇಡಿ. ತಪ್ಪೆಳೆದ ಮೈನಸ್ ಅಂಕ. ಬಸವ ಜಯಂತಿ ಕಾರ್ಯಕ್ರಮವನ್ನ ಸರ್ಕಾರಿ ಕಾರ್ಯಕ್ರಮ ಎಂದು ಘೋಷಿಸಿದ ಮುಖ್ಯಮಂತ್ರಿ ಯಾರು? ಎಸ್ ಎಂ ಕೃಷ್ಣ ಸರಿಯಾದ ಉತ್ತರ. 5 ಅಂಕಗಳನ್ನು ಲಭಿಸ್ತಾ ಇದೆ. ಈಗ ನಮ್ಮ ಪ್ರಭು ತಂಡಕ್ಕೆ ಹೋಗೋಣ. ಅನುಭವ ಮಂಟಪದಲ್ಲಿದ್ದ ಅಮರಗಣಗಳ ಸಂಖ್ಯೆ ಎಷ್ಟು? ಅನುಭವ ಮಂಟಪದಲ್ಲಿದ್ದ ಅಮರಗಣಗಳ ಸಂಖ್ಯೆ ಎಷ್ಟು? 770 ಸರಿಯಾದ ಉತ್ತರ. ನಮ್ಮ ಅನುಭವ ಪ್ರಭು ತಂಡಕ್ಕೆ. ಈಗ ಚನ್ನಬಸವಣ್ಣನವರ ತಂಡಕ್ಕೆ ಬರೋಣ. ಮಹಾತ್ಮ ಗಾಂಧಿಯವರಿಗೆ ಬಸವಣ್ಣನವರ ಬಗ್ಗೆ ತಿಳಿಸಿಕೊಟ್ಟವರು ಯಾರು? ಯೋಚನೆ ಮಾಡಿ ಉತ್ತರವನ್ನ ನೀಡಿ. ಅರ್ಡೇಕರ್ ಮಂಜಪ್ಪ ಸರಿಯಾದ ಉತ್ತರ. 5 ಅಂಕಗಳು ಲಭಿಸ್ತಾ ಇದೆ. ಈಗಾಗಲೇ ನಾವು 5 ಸುತ್ತುಗಳನ್ನ ಮುಗಿಸಿದೀವಿ. ಈಗ ಎಲ್ಲರಿಗೂ ಕುತೂಹಲ, ಯಾವ ತಂಡದವರಿಗೆ ಹೆಚ್ಚು ಮಾರ್ಕ್ಸ್ ಬಂದಿದೆ ಅಂತ ನೋಡೋಣ. ಆಕ್ಚುಲಿ ನಿಮ್ಮ ಅದೃಷ್ಟದ ಮೇಲೆ ಕೂಡ ಹೋಗುತ್ತೆ. ಯಾಕಂದ್ರೆ ಯಾರು ಒಬ್ರು ತಂಡದವರು ಉತ್ತರ ನೀಡಲಿಲ್ಲ ಅಂದ್ರೆ ಏನಾಗುತ್ತೆ, ಇನ್ನೊಬ್ರು ತಂಡಕ್ಕೆ ಪಾಸ್ ಆಗ್ಬಿಡುತ್ತೆ. ಸೊ ಪಕ್ಕದಲ್ಲಿರೋರು ಹೇಳ್ಬಿಟ್ರೆ ಇನ್ನೊಬ್ರು ತಂಡಕ್ಕೆ ಪಾಸ್ ಆಗೋದಿಲ್ಲ. ಸೊ ಇಲ್ಲಿ ಅವರ ವಿದ್ವತ್ ಜೊತೆಗೆ ಏನೋ ಅದೃಷ್ಟ ಕೂಡ ಕೈ ಹಿಡಿಯುತ್ತೆ ಅಂತ ಅನ್ಸುತ್ತೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ.
ಈಗ ಎರಡು ತಂಡಗಳು ಮೊದಲನೇ ಸ್ಥಾನದಲ್ಲಿವೆ. ಒಂದು ಬಸವಣ್ಣ, ಇನ್ನೊಂದು ಚೆನ್ನ ಬಸವಣ್ಣ. ಈಗ ಟೈ ಆಗಿರೋದ್ರಿಂದ ಮೊದಲನೇ ಸ್ಥಾನಕ್ಕೆ ಯಾರು ಅಂತ ಬೇಕಾಗಲ್ಲ. ಅದರಿಂದ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಆ ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರವನ್ನ ಕೊಡ್ತೀರಾ ಅವರು ಈ ಸ್ಥಾನ, ಮೊದಲನೇ ಸ್ಥಾನವನ್ನ ಪಡ್ಕೊತಾರೆ. ಕೇಳಿಸ್ಕೊಳ್ಳಿ ಸರಿಯಾಗಿ. ಎರಡು ಗ್ರೂಪ್ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ ಸರ್ ನೀವು. ಅತಿ ಹೆಚ್ಚು ವಚನಗಳನ್ನು ರಚಿಸಿರುವ ವಚನಕಾರರು ಯಾರು? ಅತಿ ಹೆಚ್ಚು ವಚನಗಳನ್ನು ರಚಿಸಿರುವ ವಚನಕಾರರು ಯಾರು? ನಮ್ಗೆ ಈಗ ಲಭ್ಯ ಸಿಕ್ಕಿದೆ ವಚನಗಳು. ಅದರಲ್ಲಿ ಅತಿ ಹೆಚ್ಚು ವಚನಗಳನ್ನು ರಚಿಸಿರುವ ವಚನಕಾರರು ಯಾರು? ನೀವಿಲ್ಲ, ಅವರು ಮಾತ್ರ. ನೀವು ಪಾಸ್ ಆಗಲ್ಲ. ನೋ ಪಾಸ್. ಕೊಡಿ ಮೈಕ್. ಅಲ್ಲ ನೋಡಿ, ಅವರಿಗೆ ಸಿದ್ದರಾಮೇಶ್ವರ ಸರಿಯಾದ ಉತ್ತರ. ಮೊದಲನೇ ಸ್ಥಾನ ಚನ್ನಬಸವಣ್ಣ ಅವರು, ಚಿನ್ಮಯ ಜ್ಞಾನಿ ಅವರು. ಚಿನ್ಮಯ ಜ್ಞಾನಿ ತಂಡದವರು ಮೊದಲನೇ ಸ್ಥಾನ. ಎರಡನೇ ಸ್ಥಾನ ಬಸವಣ್ಣನ ತಂಡದವರು. ಮೂರನೇ ಸ್ಥಾನ 24 ಅಂಕಗಳನ್ನು ತೆಗೆದಿರುವಂತಹ ಅಲ್ಲಮ ಪ್ರಭು ತಂಡದವರು. ಜೋರಾಗಿ ಚಪ್ಪಾಳೆಯನ್ನ ತಟ್ಟೋಣ. ನಾಲ್ಕನೇ ಸ್ಥಾನ ಇಬ್ರು ಕೂಡ ಸಮವಾಗಿದ್ದೀರಾ. ಯಾರು? ಅಕ್ಕ ಮಹಾದೇವಿ ತಂಡ ಮತ್ತೆ ಸಿದ್ದರಾಮೇಶ್ವರ ತಂಡ. ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಾರೆ. ಶರಣಾರ್ಥಿಗಳು. ಈಗ ರೈಟಿಂಗ್ ಮೊದಲನೇ ತಂಡ ಮತ್ತು ಚನ್ನಬಸವಣ್ಣ ಮತ್ತೆ ಬಸವಣ್ಣ ತಂಡದವರಿಗೆ ರೈಟಿಂಗ್ ಇರುತ್ತೆ. ಅದರಲ್ಲಿ ಒಬ್ಬರ 100 ಜನರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ. ಒಂದೇ ನಿಮಿಷ ಅಲ್ಲೇ ಕೂತ್ಕೊಳ್ಳಿ ಸರ್. ಕೂತಿದಾರಲ್ಲ ಅಲ್ಲೇ ಬುಕ್ ಕೊಡ್ತೀವಿ. ಎದ್ದು ಬಿಟ್ರೆ ಅವರು ಎಂಟ್ಕೊಳ್ಳಿ ಎಲ್ಲ ಗ್ರೂಪ್ ಕೊಟ್ಟಿದ್ದಾರೆ ಸರ್. ಸ್ವಲ್ಪ ನೀವು ಹಿಂದೆ ಬನ್ನಿ. ಸರ್ ಓಕೆ, ಎಲ್ಲರೂ ಒಂದ್ಸತಿ ಈ ಕಡೆ ನೋಡಿ. ನಮ್ದಾಯ್ತು ಸರ್. ನೀವು ಬನ್ನಿ, ನೀವು ಬನ್ನಿ ಎಲ್ಲರೂ. ठीक है सर, ನಾವಾಯ್ತು. ಈಗ ಮನೆಗೆ ಹೋಗಿ ವಚನ ಶಾಲೆ, ವಚನ ತಾಲೂಕು